ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಶಕ್ತನಾದ ಪಾವನಾತ್ಮರು ನಮ್ಮೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ ಓಡಿಸಿದೆ ಒಂದೇ ನುಡಿಯಿಂದ. ಶಕ್ತನಾದ ಪಾವನಾತ್ಮರು ನಮ್ಮೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ ಓಡಿಸಿದೆ ಒಂದೇ ನುಡಿಯಿಂದ. ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲೂಯಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು, ಪವಿತ್ರಾತ್ಮರ ಕಾರ್ಯಕಲಾಪಗಳು 17ನೇ ಅಧ್ಯಾಯ ವಚನ 1 ನೋಡುವ. ಇಲ್ಲಿ ಪೌಲ ಊರಿಂದೂರಿಗೆ ಸುವಾರ್ತೆಯನ್ನು ಸಾರುತ್ತಾ ಹೋಗುವ ಘಟನೆಗಳು. ಊರಿಂದೂರಿಗೆ ಸುವಾರ್ತೆಯನ್ನು ಸಾರುತ್ತಾ ಹೋಗುವಾಗ ಒಂದೆಡೆ ಪೌಲನು ಸಾರುತ್ತಿದ್ದ ಸುವಾರ್ತೆಯನ್ನು ಕೇಳಿ ಅದನ್ನು ವಿಶ್ವಾಸಿಸಿ ರಕ್ಷಣೆಯನ್ನು ಹೊಂದಿ ಸಭೆಗೆ ಸೇರುತ್ತಿದ್ದ ಜನಸಂಖ್ಯೆ ಒಂದೆಡೆಯಾದರೆ, ಅದಕ್ಕೆ ತದ್ವಿರುದ್ಧವಾಗಿ ಮತ್ತೊಂದೆಡೆ ಅಸೂಯೆ, ಹೊಟ್ಟೆ ಕಿಚ್ಚಿನ ನಿಮಿತ್ತ ಪೌಲನ ವಿರುದ್ಧ ದೊಂಬಿ ಎಬ್ಬಿಸಿ ಗಲಾಟೆ ಮಾಡಿ ಅವನನ್ನು ಹೊಡೆದಾಡಿ ನಾಶ ಮಾಡುವುದಕ್ಕಾಗಿ ಯತ್ನಿಸಿದಂಥ ಇನ್ನೊಂದು ಸಮೂಹ. ಇದರಿಂದ ಏನು ತಿಳಿಯುತ್ತದೆ ಎಂದರೆ, ದೇವರ ಕಾರ್ಯ ಮಾಡುವಾಗ ನಮಗೆ ಹಿಂಸೆ ಬಾಧೆಗಳು ತಪ್ಪಿದ್ದಲ್ಲ, ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಆದರೆ ಪ್ರಭು ಯೇಸು ಶಿಷ್ಯರಿಗೆ ನುಡಿದ ರೀತಿಯಲ್ಲಿ, ಒಂದೂರಿನಲ್ಲಿ ನಿಮ್ಮನ್ನು ನಿರಾಕರಿಸಿದರೆ ನಿಮ್ಮ ಪಾದದ ಧೂಳನ್ನು ಜಾಡಿಸಿ ನೀವು ಮತ್ತೊಂದು ಊರಿಗೆ ಹೋಗಿ ಸಾರಿರಿ. ನಾನು ಬರುವಷ್ಟರೊಳಗೆ ನೀವು ಇಡೀ ಪ್ರಪಂಚವನ್ನು ಸುತ್ತಿರಲಾರಿರಿ. ಆದ ಕಾರಣ ದೇವರ ಕೆಲಸ ಮಾಡುವವರು, ಸುವಾರ್ತೆ ಸಾರುತ್ತಿರುವವರು ಯಾವುದೇ ಕಾರಣಕ್ಕೂ ಎದೆಗುಂದದೆ ದೇವರ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು, ದೇವ ನಿನ್ನ ಚಿತ್ತದಂತೆ ನಮ್ಮನ್ನು ಉಪಯೋಗಿಸು, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರದು, ಎಲ್ಲಿ ನಾನು ಕೆಲಸ ಮಾಡಬೇಕು, ದೇವರ ರಾಜ್ಯಕ್ಕಾಗಿ ದುಡಿಯಲು, ಆತ್ಮಗಳನ್ನು ಸಂಪಾದಿಸಲು ಪರಿಶುದ್ಧಾತ್ಮರೇ ನಮ್ಮನ್ನು ಮುನ್ನಡೆಸಿರಿ ಎಂದು ಪರಿಶುದ್ಧಾತ್ಮರ ಆಳ್ವಿಕೆಗೆ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ನಮಗೆ ಬಂದೊದಗುವ ಎಲ್ಲ ಹಿಂಸೆ ಬಾಧೆಗಳು ಆಶೀರ್ವಾದವಾಗಿ ಸುಖಕರವಾಗಿ ಮಾರ್ಪಾಡಾಗುತ್ತದೆ. ಸಂತ ಪೌಲ ಹೇಳುತ್ತಾರೆ, ನನ್ನ ಜೀವಿತದಲ್ಲಿ ಬಂದ ಎಲ್ಲ ಕಷ್ಟ ಸಂಕಟಗಳು ನನಗೆ ಆಧ್ಯಾತ್ಮಿಕ ಮೆಟ್ಟಿಲುಗಳಾದವು. ದಿನೇ ದಿನೇ ನಾನು ದೇವರಲ್ಲಿ ಹೆಚ್ಚಾಗಿ ಬೆಳೆಯಲು ಸಾಧ್ಯವಾಯಿತು ಅನ್ನುವ ರೀತಿಯಲ್ಲಿ ಆ ವಚನವನ್ನು ನೋಡುವ. ಪ್ರೇಷಿತರ ಕಾರ್ಯಕಲಾಪಗಳು 17ನೇ ಅಧ್ಯಾಯ. ಪೌಲ ಮತ್ತು ಸೀಲ ಅಂಪಿಪೋಲಿ ಹಾಗೂ ಅಪೊಲೋನಿಯ ಮಾರ್ಗವಾಗಿ ಪ್ರಯಾಣ ಮಾಡಿ ಥೆಸಲೋನಿಕಕ್ಕೆ ಬಂದರು. ಅಲ್ಲಿ ಯಹೂದ್ಯರ ಪ್ರಾರ್ಥನಾ ಮಂದಿರ ಇತ್ತು. ಪೌಲನ ವಾಡಿಕೆಯ ಪ್ರಕಾರ ಪ್ರಾರ್ಥನಾ ಮಂದಿರಕ್ಕೆ ಹೋದನು. 3 ಸಬ್ಬತ್ ದಿನ ಪವಿತ್ರ ಗ್ರಂಥವನ್ನು ಉಲ್ಲೇಖಿಸಿ ಅಲ್ಲಿದ್ದವರೊಡನೆ ಚರ್ಚೆ ಮಾಡಿದನು. ಪವಿತ್ರ ಗ್ರಂಥದ ಪ್ರಕಾರ ಲೋಕೋದ್ಧಾರಕನು ಯಾತನೆಯನ್ನು ಅನುಭವಿಸಬೇಕಾಗಿತ್ತೆಂದು, ಮರಣ ಹೊಂದಿ ಪುನರುತ್ಥಾನ ಹೊಂದಬೇಕಾಗಿತ್ತೆಂದು ಪ್ರತಿವಾದಿಸಿದನು. ನಾನು ನಿಮಗೆ ಸಾರುತ್ತಿರುವ ಯೇಸು ಸ್ವಾಮಿಯೇ ಆ ಉದ್ಧಾರಕ ಎಂದು ಸ್ಪಷ್ಟಪಡಿಸಿದನು. ಪೌಲ ಹೋದೆಡೆಯಲ್ಲೆಲ್ಲ ಅನ್ಯ ಜನರ ಮಧ್ಯೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಕಳುಹಿಸಲ್ಪಟ್ಟವರು. ಅನ್ಯ ಜನರ ಧರ್ಮ ಗ್ರಂಥಗಳನ್ನು ಇಟ್ಟುಕೊಂಡೇ ಅವರು ಹಳೆಯ ಒಡಂಬಡಿಕೆಗೆ ಸೀಮಿತವಾಗಿದ್ದರು. ಹಳೆಯ ಒಡಂಬಡಿಕೆಯನ್ನೇ ಅವರು ಪರಿಪಾಲನೆ ಮಾಡುತ್ತಿದ್ದರು. ಹಳೆಯ ಒಡಂಬಡಿಕೆಯನ್ನೇ ಆಧಾರವನ್ನಾಗಿ ಇಟ್ಟುಕೊಂಡು ಲೋಕೋದ್ಧಾರಕ ಬರಬೇಕು, ಲೋಕ ರಕ್ಷಣೆಗಾಗಿ ತನ್ನ ಪ್ರಾಣ ತ್ಯಾಗ ಮಾಡಬೇಕಾಗಿತ್ತು, ಸತ್ತು ಪುನರುತ್ಥಾನ ಹೊಂದುತ್ತಾನೆ ಎಂಬುದನ್ನು ಆತ ಆ ಧರ್ಮಗ್ರಂಥಗಳನ್ನೇ ಇಟ್ಟುಕೊಂಡು ಅವರಿಗೆ ಮನ ಮುಟ್ಟುವಂತೆ ಪವಿತ್ರಾತ್ಮರ ಕೃಪೆಯಿಂದ ಅವರಿಗೆ ಸುವಾರ್ತೆಯನ್ನು ಸಾರಲು ಪ್ರಾರಂಭ ಮಾಡಿದರು. ಕಾರಣ ಅನ್ಯ ಜನರ ಮಧ್ಯೆ ಸಾರುವುದಷ್ಟು ಸುಲಭವಲ್ಲ, ಹೌದಲ್ವಾ? ಅಲ್ಲಿ ಚರ್ಚೆ, ವಾದ ವಿವಾದಗಳು ಎಬ್ಬಿಸಲ್ಪಡುತ್ತದೆ. ಇದು ಸತ್ಯವೆಂದು ಮನವರಿಕೆ ಆದ ಕೆಲವರು ಪೌಲ ಮತ್ತು ಸೀಲರನ್ನ ಸೇರಿಕೊಂಡರು. ಅಂತೆಯೇ ದೈವ ಭಕ್ತರಾಗಿದ್ದ ಗ್ರೀಕರ ದೊಡ್ಡ ಗುಂಪು, ಅನೇಕ ಕುಲೀನ ಸ್ತ್ರೀಯರು ಅವರನ್ನು ಸೇರಿಕೊಂಡರು. ಅಂದರೆ ಈಗ ನೋಡಿ, ಇದು ನಿಜವಾಗ್ಲೂ ಆಶ್ಚರ್ಯ. ಒಂದು ಗುಂಪಿಗೆ ಸುವಾರ್ತೆಯನ್ನು ಸಾರುವಾಗ ಯಾರು ಈಗಾಗಲೇ ದೇವರಿಂದ ಆಯ್ಕೆ ಮಾಡಲ್ಪಟ್ಟಿರುತ್ತಾರೋ ಅವರು ಮಾತ್ರ ಪವಿತ್ರಾತ್ಮರ ಕೃಪೆಯಿಂದ ರಕ್ಷಕನನ್ನು ಸ್ವೀಕರಿಸಲು ಸಾಧ್ಯ. ದೇವರ ಆಯ್ಕೆ ಇಲ್ಲದೇ ಇದ್ದರೆ ಅವರು ಸ್ವೀಕರಿಸಲು ಸಾಧ್ಯವಿಲ್ಲ, ಬದಲಿಗೆ ಪ್ರತಿಭಟಿಸುವವರಾಗಿ ಮಾರ್ಪಾಡಾಗುತ್ತಾರೆ.
ಉದಾಹರಣೆಗೆ ಯೇಸು ಸ್ವಾಮಿಯ ಬಲಗಡೆ ಎಡಗಡೆ ಇಬ್ಬರು ಕಳ್ಳರನ್ನ ಹಾಕಿದ್ದರು, ಇಬ್ಬರೂ ಕಳ್ಳರೇ. ಆದರೆ ಅಲ್ಲಿ ದೇವರ ಕೃಪೆಗೆ ಪಾತ್ರನಾಗಿದ್ದವನು ಪಶ್ಚಾತ್ತಾಪ ಪಟ್ಟು ಯೇಸುವನ್ನ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡು ಪರಂಧಾಮವನ್ನ ಪಡೆದುಕೊಂಡ ಒಳ್ಳೆಯ ಕಳ್ಳ ಎನಿಸಿಕೊಂಡ. ಅದೇ ಪಕ್ಕದಲ್ಲಿದ್ದಾನೆ, ಯೇಸು ಸಮೀಪದಲ್ಲಿದ್ದರೂ ಸಹ ಅವನ ಮನ ಪರಿವರ್ತನೆ ಆಗಲಿಲ್ಲ, ರಕ್ಷಣೆಯ ಕೃಪೆಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ಯಾರ ಮೇಲೆ ನಾನು ದಯೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ದಯೆ ತೋರುತ್ತೇನೆ, ಯಾರ ಮೇಲೆ ಕರುಣೆ ತೋರಲು ನನಗೆ ಮನಸ್ಸಿದೆಯೋ ಅವರ ಮೇಲೆ ಕರುಣೆ ತೋರುತ್ತೇನೆ ಎಂದು ನುಡಿಯುವ ಪ್ರಭು ಈ ಅಂತಿಮ ದಿನಗಳಲ್ಲಿ ಹೆಚ್ಚು ದೇವರ ಕರುಣೆಗಾಗಿ ಮೊರೆ ಇಡಬೇಕು. ದೇವರ ಕರುಣೆಯಿಂದ ಅಸತ್ಯವನ್ನು ಬಿಟ್ಟು, ಕಠಿಣ ಪಾಪಗಳನ್ನು ಬಿಟ್ಟು ದೇವರ ಕಡೆ ತಿರುಗಿಕೊಳ್ಳಲು ಪರಿಶುದ್ಧಾತ್ಮರು ಕಾರ್ಯ ಮಾಡಬೇಕಾಗಿದೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಇಲ್ಲಿ ಒಂದು ಗುಂಪು ಕುಲೀನ ಸ್ತ್ರೀಯರು, ಶ್ರೀಮಂತ ಸ್ತ್ರೀಯರು ಅನೇಕರು ಪೌಲನನ್ನ ವಾಕ್ಯಗಳನ್ನ ಕೇಳಿ ವಿಶ್ವಾಸಿಸಿ ಪೌಲನನ್ನ ಸೇರಿಕೊಂಡರು, ಸಭೆ ಸೇರಿಕೊಂಡರು. ಆದರೆ ಯಹೂದ್ಯರು ಮತ್ಸರದಿಂದ ಕೂಡಿ ಪುಂಡ ಪೋಖರಿಗಳನ್ನು ಎತ್ತಿಕಟ್ಟಿ ಒಂದು ಗುಂಪನ್ನು ಕೂಡಿಸಿದರು, ಪಟ್ಟಣದಲ್ಲೆಲ್ಲ ದೊಂಬಿ ಎಬ್ಬಿಸಿದರು. ಪೌಲ ಮತ್ತು ಸೀಲನನ್ನು ಜನರ ಮುಂದೆ ಎಳೆದು ತರುವ ಉದ್ದೇಶದಿಂದ ಅವರನ್ನು ಹುಡುಕುತ್ತಾ ಯಾಸೋನ ಎಂಬುವನ ಮನೆಯನ್ನು ಮುತ್ತಿದರು. ಅವನನ್ನು ಅಲ್ಲಿ ಕಾಣದೆ ಯಾಸೋನನನ್ನು ಕೆಲವು ಭಕ್ತ ವಿಶ್ವಾಸಿಗಳನ್ನು ನಗರಾಧಿಕಾರಿಗಳ ಮುಂದೆ ಎಳೆದು ತಂದರು. ಎಲ್ಲೆಲ್ಲೂ ಅಲ್ಲೋಲ ಕಲ್ಲೋಲ ಎಬ್ಬಿಸಿದ ಈ ವ್ಯಕ್ತಿಗಳು ಈಗ ನಮ್ಮ ನಗರಕ್ಕೂ ಬಂದಿದ್ದಾರೆ. ಟೈಟಲ್ ನೋಡಿ, ಅಲ್ಲೋಲ ಕಲ್ಲೋಲ ಎಬ್ಬಿಸಿದ ಈ ವ್ಯಕ್ತಿಗಳು. ಮೊಬೈಲಲ್ಲಿ ನಾವು ನೋಡ್ತೇವೆ, ದೇಶವನ್ನೇ ತಲೆ ಕೆಳಗೆ ಮಾಡಿದಂತ ವ್ಯಕ್ತಿಗಳು ನಮ್ಮ ನಗರಕ್ಕೂ ಬಂದಿದ್ದಾರೆ. ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಹೋಗುವ ಮೊದಲೇ ಪ್ರೇಷಿತರ ಕುರಿತು ಪ್ರಚಾರ ಆಗ್ತಾ ಇತ್ತು. ಏನಂತ? ದೇಶವನ್ನ ತಲೆ ಕೆಳಗೆ ಮಾಡಿದವರು, ನಮ್ಮ ನಗರವನ್ನ ಅಲ್ಲೋಲ ಕಲ್ಲೋಲ ಮಾಡಿದವರು. ಯಾಕಂದ್ರೆ ಪೌಲ ಮತ್ತು ಸೀಲ ಮತ್ತು ಪೇತ್ರ ಯಾರು ದೇವರ ಸೇವಕರು, ಪ್ರೇಷಿತರು ಯಾವ ಊರಿಗೆ ಹೋದರೋ ಅಲ್ಲಿ ಅದ್ಭುತ ಕಾರ್ಯಗಳು, ರೋಗ ಸೌಖ್ಯಗಳು, ಸೂಚನಾ ಕಾರ್ಯಗಳು ಜರುಗಿದಾಗ ನಗರಕ್ಕೆ ನಗರವೇ ಅವರನ್ನ ಹಿಂಬಾಲನೆ ಮಾಡತೊಡಗಿತು. ಕ್ರೈಸ್ತರ ಕಾರ್ಯಕಲಾಪಗಳು 8:4-8 ನಾವು ನೋಡಿದ್ದೇವೆ ಈಗಾಗಲೇ. ಫಿಲಿಪ್ಪನು ಸಮಾರ್ಯ ಎಂಬ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಸಾರುವಾಗ ದೇವರಾತ್ಮ ಫಿಲಿಪ್ಪನೊಟ್ಟಿಗೆ ಇದ್ದು ಅವನು ಸಾರುತ್ತಿದ್ದ ವಾಕ್ಯ ದೃಢೀಕರಿಸಲ್ಪಡುವಂತೆ ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳು, ರೋಗ ಸೌಖ್ಯಗಳು ಉಂಟಾದವು. ಕುರುಡರು, ಕುಂಟರು, ಪಾರ್ಶ್ವ ರೋಗಿಗಳು ಗುಣ ಹೊಂದಿದರು, ದುರಾತ್ಮಗಳು ಚೀರಾಡುತ್ತಾ ಬಿಡುಗಡೆಯಾದವು. ಇದನ್ನು ಕಂಡು ಆ ಪಟ್ಟಣದಲ್ಲಿ ಉಂಟಾದ ಸಂತೋಷಕ್ಕೆ ಎಲ್ಲೆಯೇ ಇಲ್ಲ, ನಗರಕ್ಕೆ ನಗರವೇ ಸಂತೋಷಿಸಿತು. ಆದ ಕಾರಣ ಯಾಸೋನ ಮತ್ತು ಇನ್ನಿತರ ವ್ಯಕ್ತಿಗಳನ್ನ ಪೌಲ ಮತ್ತು ಸೀಲ ಕೈಗೆ ಸಿಗದೇ ಇದ್ದಾಗ ಅವರು ಯಾರ ಮನೆಯಲ್ಲಿ ಉಳಿದುಕೊಂಡಿದ್ದಾರೋ ಆ ಕುಟುಂಬವನ್ನೇ ಎಳೆದು ತಂದು ಅಧಿಕಾರಿಗಳ ಮುಂದೆ ನಿಲ್ಲಿಸಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನಗರವನ್ನು ಅಲ್ಲೋಲ ಕಲ್ಲೋಲ ಮಾಡಿದ ವ್ಯಕ್ತಿಗಳು ನಮ್ಮ ನಗರಕ್ಕೂ ಆಗಮಿಸಿ ಬಂದಿದ್ದಾರೆ. ಇವತ್ತು ಕ್ರೈಸ್ತರು ಅಲ್ಲೋಲ ಕಲ್ಲೋಲ ಮಾಡುವ ವ್ಯಕ್ತಿಗಳಾಗಿದ್ದೇವೆ. ಹೇಗೆ? ಅಸತ್ಯದಿಂದ ಸತ್ಯಕ್ಕೆ ದುರಾತ್ಮ ಪೀಡಿತರನ್ನ ಬಿಡುಗಡೆ ಮಾಡಿ ಸತ್ಯದ ಕಡೆಗೆ ಅವ್ರನ್ನ ಕರೆದುಕೊಂಡು ಬರುವುದು, ರೋಗಿಗಳು ಗುಣ ಹೊಂದುವುದು, ಒಡೆದು ಹೋದ ಕುಟುಂಬಗಳು ಮತ್ತೆ ಒಟ್ಟಾಗುವುದು. ಸತ್ಕಾರ್ಯಗಳ ಮೂಲಕ ಯೇಸುವನ್ನ ನಾವು ಸಾಕ್ಷೀಕರಿಸುವಾಗ ಅವರು ಯೇಸುವನ್ನ ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಎಲ್ಲೆಲ್ಲೂ ಅಲ್ಲೋಲ ಕಲ್ಲೋಲ ಎಬ್ಬಿಸಿದ ಈ ವ್ಯಕ್ತಿಗಳು ನಮ್ಮ ನಗರಕ್ಕೂ ಬಂದಿದ್ದಾರೆ. ಈ ಯಾಸೋನನು ಅವರಿಗೆ ಆಶ್ರಯ ಕೊಟ್ಟಿದ್ದಾನೆ. ಅವರು ಯೇಸು ಎಂಬ ಇನ್ನೊಬ್ಬ ಅರಸನಿದ್ದಾನೆಂದು ಹೇಳುತ್ತಾ ಚಕ್ರವರ್ತಿಯ ಆಜ್ಞೆಗಳನ್ನು ಉಲ್ಲಂಘಿಸುತ್ತಿದ್ದಾರೆ ಎಂದು ಗುಲ್ಲೆಬ್ಬಿಸಿದರು. ನಗರದ ನಿವಾಸಿಗಳು, ಅಧಿಕಾರಿಗಳು ಇದನ್ನು ಕೇಳಿ ಉದ್ರಿಕ್ತರಾದರು. ಯಾಸೋನ ಮತ್ತಿತರ ಸಂಗಡಿಗರಿಂದ ಜಾಮೀನು ಪಡೆದು ಅವರನ್ನು ಬಿಡುಗಡೆ ಮಾಡಿದರು. ಆದರೆ ಪೌಲ ಮತ್ತು ಸೀಲ ಅಧಿಕಾರಿಗಳ ಕೈಗೆ ಸಿಕ್ಕಿ ಹಾಕಿಕೊಳ್ಳದಂತೆ ಯಾಸೋನ ಮತ್ತು ಇನ್ನಿತರರು ಅವರನ್ನು ಸುರಕ್ಷಿತವಾಗಿ ಬೇರೆ ನಗರಕ್ಕೆ ಕಳುಹಿಸಿಕೊಡುತ್ತಾರೆ. ಅದನ್ನೇ ಸಂತ ಪೌಲ ತನ್ನ ಸೇವಾ ಕಾರ್ಯದಲ್ಲಿ ಹೇಳುತ್ತಾನೆ, ನನಗೆ ಅನೇಕ ಶತ್ರುಗಳಿದ್ದರೂ ಸಹಾಯ ಮಾಡಲು ಮಿತ್ರರು ಇಲ್ಲದೆ ಇರಲಿಲ್ಲ. ಎಷ್ಟೇ ಶತ್ರುಗಳಿದ್ದರೂ ಸಹ ದೇವರು ಸಹಾಯಕ್ಕೆ ಸ್ನೇಹಿತರನ್ನು ಕಳುಹಿಸಿಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ಕಾಪಾಡಿದ್ದರು ಎಂಬುದಾಗಿ. ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರೇಷಿತರನ್ನು ನೋಡಿದ ಜನರು ಹೇಳುತ್ತಿದ್ದಂಥ ಮಾತು, ಎಲ್ಲೆಲ್ಲೂ ಅಲ್ಲೋಲ ಕಲ್ಲೋಲ ಎಬ್ಬಿಸುತ್ತಿದ್ದ ಈ ಜನರು ನಮ್ಮ ನಗರಕ್ಕೂ ಬಂದಿದ್ದಾರೆ, ನಗರವನ್ನು ತಲೆ ಕೀಳಾಗಿ ಮಾಡುವ ಜನರು ಇವರು ಎಂದು. ಕಾರಣ ಅವರು ಹೋದೆಡೆಯಲ್ಲೆಲ್ಲ ಪರಿಶುದ್ಧಾತ್ಮರು ಕಾರ್ಯ ಮಾಡುತ್ತಿದ್ದರು. ನಗರದಿಂದ ನಗರಕ್ಕೆ, ಊರಿಂದ ಊರಿಗೆ
ಅನೇಕ ಕಡೆ ಸುವಾರ್ತೆಯನ್ನು ಸಾರುತ್ತಾ ತನ್ನ ಸೇವಾ ಜೀವಿತದಲ್ಲಿ ಕಷ್ಟ ಸಂಕಟಗಳನ್ನ, ದುರಿತಗಳನ್ನ, ಹಿಂಸೆ ಬಾಧೆಗಳನ್ನ ಅನುಭವಿಸಿದ ಸಂತ ಪೌಲರು ಇವತ್ತು ನಮ್ಮೊಬ್ಬೊಬ್ಬರಿಗೂ ನಿದರ್ಶನವಾಗಿದ್ದಾರೆ. ಮಗನೇ, ಮಗಳೇ, ಭಯಪಡಬೇಡ, ನಿನ್ನ ಸೇವೆಯನ್ನ ಮುಂದುವರಿಸು. ನಿನ್ನ ಜೀವಿತ ಕಾಲದಲ್ಲಿ ಸರ್ವೇಶ್ವರು ನಿನ್ನೊಂದಿಗಿದ್ದು ಮಹತ್ ಕಾರ್ಯಗಳನ್ನ ಮಾಡುವರು. ಪೌಲ ಮತ್ತು ಸೀಲರನ್ನ ಶತ್ರುಗಳ ಕೈಗೆ ಸಿಕ್ಕಿ ಹಾಕಿಕೊಳ್ಳದಂತೆ ತಪ್ಪಿಸಿ ಅವರನ್ನ ಸುರಕ್ಷಿತವಾಗಿ ಬೇರೆ ಊರಿಗೆ ಹೋಗುವಂತೆ ಮಾಡಿದ ಅವನ ಸ್ನೇಹಿತರು ಇವತ್ತು ನಮಗೂ ಸಹ ರಹಸ್ಯವಾಗಿ, ಬಹಿರಂಗವಾಗಿ ಅನೇಕರು ಸಹಾಯ ಮಾಡುತ್ತಿರುವ ಈ ಸಮಯದಲ್ಲಿ ಅಂತ ಎಲ್ಲ ಒಳ್ಳೆಯ ಮಿತ್ರರಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಶತ್ರುಗಳಿಗಾಗಿ ನಾವು ಪ್ರಾರ್ಥಿಸೋಣ. ಶತ್ರುಗಳು, ನಮ್ಮನ್ನು ಪೀಡಿಸುವವರು, ನೋಯಿಸುವವರು, ಹಿಂಸಿಸುವವರಿಗಾಗಿ ಪ್ರಾರ್ಥಿಸಿ ಅವರಿಗೆ ಸತ್ಯ ಗೊತ್ತಿಲ್ಲ, ತಂದೆಯೇ ಇವರೇನು ಮಾಡುತ್ತಾರೆಂದು ಇವರಿಗೆ ಗೊತ್ತಿಲ್ಲ ಎಂದು ಪ್ರಭು ಯೇಸು ಅವರನ್ನು ಕ್ಷಮಿಸಿದ ರೀತಿಯಲ್ಲಿ ನಮ್ಮೆಲ್ಲ ಶತ್ರುಗಳನ್ನ ಕ್ಷಮಿಸೋಣ. ದೇವರ ಅನುಮತಿ ಇಲ್ಲದೆ ನಮ್ಮ ತಲೆಯ ಒಂದು ಕೂದಲು ಸಹ ನೆಲಕ್ಕೆ ಉದುರುವುದಿಲ್ಲ. ಪೌಲ ಮತ್ತು ಸೀಲ ನಗರದಿಂದ ನಗರಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿ ಸೇವಾ ಜೀವಿತವನ್ನ ಮುನ್ನಡೆಸಿದಂತ ಒಂದು ಅಭಿಷೇಕ ನಮ್ಮಲ್ಲಿ, ನಮ್ಮ ಕುಟುಂಬಗಳಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.